ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಟೆನ್ಷನ್ ಬಾಕ್ಸ್ ರಿಪೇರಿ ಆಗಿದೆ ಇದು. ಸೊ ಇದು ಯಾವ ಥರ ರೆಡಿ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದು ಒಂದು 3 ಸಾಕೆಟ್ ಇದೆ, ಒಂದು ಸ್ವಿಚ್ ಇದೆ. ಸೊ ನೋಡೋಣ ಇದು ಏನಾಗಿದೆ ಅಂತ. ಪ್ಲಗ್ ಕನೆಕ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಿಮ್ಮ ಹತ್ರ ಇದಿರಬೇಕು ವೋಲ್ಟೇಜ್ ಟೆಸ್ಟರ್. ವೋಲ್ಟೇಜನ್ನು ಟೆಸ್ಟ್ ಮಾಡೋಕ್ಕೆ ಇರಬೇಕು. ಸೊ ನೋಡಿ, ಕಾಣ್ತಿದೆಯಲ್ಲ ವೋಲ್ಟೇಜು ಎಷ್ಟಿದೆ ಅಂತ. ಸೀದಾ ನೋಡೋಣ, ಆಫು ಆನು. ಸೊ ಇದರಲ್ಲಿ ಕರೆಂಟ್ ಬರ್ತಿಲ್ಲ. ಎಲ್ಲ ಪ್ಲಗ್ ಆನ್ ಆಗಿದೆ, ಸ್ವಿಚಸ್ ಎಲ್ಲ, ಬಟ್ ಕರೆಂಟ್ ಬರ್ತಿಲ್ಲ. ಇದು ಹೋಗಿದೆ ಹಾಗಾದರೆ. ಸೊ ಇದನ್ನು ರಿಮೂವ್ ಮಾಡಬೇಕು. ಫಸ್ಟು ರಿಮೂವ್ ಮಾಡಿದಾದಮೇಲೆ ಬಿಚ್ಚೋಣ. ಇದನ್ನು ಏನಾಗಿದೆ ಅಂತ ನೋಡೋಣ. ಕಿತ್ತೋಗಿದೆ, ಕನೆಕ್ಷನ್ ತಪ್ಪೋಗಿದೆ. ಇಂಡಿಕೇಟರ್ ಕೂಡ ಇಲ್ಲ ಇದರೊಳಗೆ, ಇಂಡಿಕೇಟರ್ ಇಲ್ಲ. ವೈರ್ ಕಿತ್ತಿದೆ, ಕಟ್ಟಾಗಿದೆ ಇದು. ನೋಡೋಣ ಸ್ವಿಚ್ ಕರೆಕ್ಟ್ ಇದೆಯಿಲ್ಲ ಅಂತ ಚೆಕ್ ಮಾಡ್ಬೋದು. ಸ್ವಿಚ್ ಚೆಕ್ ಮಾಡೋಣ, ಸ್ವಿಚ್ ಕರೆಕ್ಟ್ ಇದೆಯೋ ಇಲ್ಲ ಅಂತ. ಯಾಕಂದರೆ ಇದು ಮೋಲ್ಡೆಡ್ ಸಾಕೆಟ್, ಕಂಪ್ಲೀಟ್ ಮೋಲ್ಡೆಡ್ ಇರುತ್ತೆ. ಸೊ ಮಲ್ಟಿಮೀಟರ್ನ ಯೂಸ್ ಮಾಡ್ತಿದ್ದೀನಿ ನಾನು ಚೆಕ್ ಮಾಡೋದಕ್ಕೆ, ಕರೆಕ್ಟ್ ಇದೆಯೋ ಇಲ್ಲ ಅಂತ ಚೆಕ್ ಯೂಸ್ ಮಾಡೋದಕ್ಕೆ. ಇದು ಬಂದು ಕನೆಕ್ಟಿವಿಟಿ ಇಟ್ಕೊಬೇಕು. ಕನೆಕ್ಟಿವಿಟಿ ಇಟ್ಟಾದ್ಮೇಲೆ ಸೊ ಇದರ ಚೆಕ್ ಮಾಡಿದ್ರೆ ಬೀಪ್ ಸೌಂಡ್ ಬರುತ್ತೆ, ಅಂದರೆ ಕನೆಕ್ಷನ್ ಕರೆಕ್ಟ್ ಇದೆ ಅಂತ, ಕನೆಕ್ಟಿವಿಟಿ ಕರೆಕ್ಟ್ ಇದೆ ಅಂತ. ಸೊ ಇದು ನಾನು ಚೆಕ್ ಮಾಡ್ತಿದ್ದೀನಿ, ಸ್ವಿಚ್ ಕರೆಕ್ಟ್ ಇದೆಯೋ ಇಲ್ಲ ಅಂತ. ಬೀಪ್ ಸೌಂಡ್ ಬರ್ತಿಲ್ಲ, ಅಂದರೆ ಸ್ವಿಚ್ ಹೋಗಿದೆ ಅಂತ. ನೋಡಿ ಈ ಥರ ಸ್ವಿಚ್ ಹೋಗಿದೆ, ಇದು ಬೀಪ್ ಸೌಂಡ್ ಬರ್ತಿಲ್ಲ ಅಂದರೆ ಈಗ ಸ್ವಿಚ್ ಕೆಲಸ ಮಾಡೋದಿಲ್ಲ ಅಂತ. ಸ್ವಿಚ್ ಒಳಗಡೆ ಸ್ವಿಚ್ ಹೋಗಿರುತ್ತೆ. ಈಗ ನಾನು ಏನು ಮಾಡ್ತೀನಿ ಅಂದರೆ ವಿತೌಟ್ ಸ್ವಿಚ್ಗೆ ಕನೆಕ್ಷನ್ ಇದ್ರೇ 3 ಸಾಕೆಟ್ಗೆ ಕನೆಕ್ಷನ್ ಕೊಡ್ತೀನಿ. ಅದನ್ನು ಯಾವ ಥರ ಕೊಡಬೇಕಂತ ನೋಡ್ಕೊಳ್ಳಿ. ಇದು ವೈರ್ ಕರೆಕ್ಟ್ ಇದೆಯೋ ಅಂತ ಚೆಕ್ ಮಾಡಿ ನೋಡ್ತಿದ್ದೀನಿ. ವೋಲ್ಟೇಜ್ ಟೆಸ್ಟರಿಂದ ಇದು ವುಡ್ಡು, ಇದು ಕರೆಂಟ್ ಬರೋದು ಪಾಸ್ ಆಗೋಲ್ಲ. ಇನ್ಸರ್ಟ್ ಮಾಡ್ತಿದ್ದೀನಿ ಇದನ್ನು. ಸಾಕೆಟ್ ಆದಮೇಲೆ ವೋಲ್ಟೇಜ್ ಟೆಸ್ಟರಿಂದ ನೋಡೋದು ಕರೆಂಟ್. ಲೈಟ್ ಅಂಟಿಲ್ಲ, ಇದು ಲೈಟ್ ಅಂಟಿಲ್ಲ. ಸೊ ಯಾವುದ್ರಲ್ಲಿ ಕರೆಂಟ್ ಬರ್ತಿಲ್ಲ ಅಂದರೆ ಇದು ವೈರ್ ಕಂಪ್ಲೀಟ್ ಹೋಗಿದೆ. ಸೊ ಇದನ್ನು ರೀಪ್ಲೇಸ್ ಮಾಡಬೇಕು ವೈರನ್ನು. ಸೊ ನಾನೇನು ಮಾಡ್ತೀನಿ, ಈಗ ವೈರನ್ನು ಕಂಪ್ಲೀಟ್ ರೀಪ್ಲೇಸ್ ಮಾಡ್ತೀನಿ. ಈ ವೈರನ್ನು ರಿಪ್ಲೇಸ್, ಅದು ಓಲ್ಡ್ ವೈರನ್ನು ರಿಪ್ಲೇಸ್ ಮಾಡಿ ಹೊಸ ವೈರ್ ಇದು. ಈಗ ಕನೆಕ್ಷನ್ ಮಾಡ್ತಿದ್ದೀನಿ. ಚೆಕ್ ಮಾಡೋಣ ಕರೆಕ್ಟ್ ಇದೆಯೋ ಇಲ್ಲ ಅಂತ. ಸಾಕೆಟ್ ಇನ್ಸೈಡ್ ಮಾಡ್ತಿದ್ದೀನಿ.
ವೋಲ್ಟೇಜ್ ಟೆಸ್ಟರು. ಸೊ ಈಗ ಲೈಟ್ ಕಾಣ್ ಬರ್ತದೆ ಅಂದರೆ ಇದು ಕರೆಕ್ಟ್ ಇದೆ ಅಂತ ಅರ್ಥ. ಹಾಗೆ ಮತ್ತೆ ತೆಗೆದು ಇದು ಓಲ್ಡ್ ವೈರು ಕಂಪ್ಲೀಟ್ ಹೊರಟಾಗಿದೆ. ಇದು ಅದನ್ನು ಹೊರಗಡೆ ಹಾಕ್ತೀನಿ. ಸೊ ಈಗ ಕನೆಕ್ಷನ್ನು ಸ್ವಿಚ್ಗೆ ಇಲ್ಲ, ಡೈರೆಕ್ಟಾಗಿ ಸ್ವಿಚ್ಗೆ ಇಲ್ದೇ ಡೈರೆಕ್ಟ್ ಕೊಡ್ತಿದ್ದೀನಿ. ಸ್ವಿಚ್ಗೆ ಕನೆಕ್ಟ್ ಹೋಗ್ಬಿಟ್ಟಿದ್ದೀನಿ, ಮೋಲ್ಡ್ ಮಾಡಿದ್ದೀನಿ. ಈಗ ಫಿಟ್ ಮಾಡ್ತಿದ್ದೀನಿ. ಒಂದನ್ನು ಫಿಟ್ ಮಾಡಿದ್ದೀನಿ. ಇನ್ನೊಂದು ಬಂದು ಈ ಕಡೆ ನಾನು ಆಗಲೇ ಹೇಳಿದ್ನಲ್ಲ ಇದಕ್ಕೆ ಇಂಡಿಕೇಟರ್ ಇಲ್ಲ ಅಂತ. ಸೊ ಇಂಡಿಕೇಟರ್ ಮಾಡಿದೆ. ಸೊ ಇದು ಇಂಡಿಕೇಟರ್ ಕೂಡ ಹೊರಟೋಗಿದೆ. ನಾನು ಹೇಳ್ತೀನಿ ಅದನ್ನು, ಇಂಡಿಕೇಟರ್ ಕೂಡ ಆಗ್ತಿಲ್ಲ. ಸೊ ಈಗ ಬಂದು ಒಂದು ವೈರಿಗೆ ಕನೆಕ್ಷನ್ ಕೊಟ್ಟಿದ್ದೀನಿ. ಇನ್ನೊಂದು ವೈರ್ ಬಂದು ಈ ಕಡೆ. ಟೈಟಾಗಿ ಮಾಡಿ. ಸೊ ಎಲ್ಲ ನೆಟ್ಗಳನ್ನ ಟೈಟ್ ಮಾಡ್ತಿದ್ದೀನಿ. ಸೊ ಲೂಸ್ ಇದೆ, ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಸೆಟ್ಟಿಂಗ್ ಸೆಟ್ ಆಗಿಲ್ಲ ಅನ್ಸುತ್ತೆ. ಸೊ ಲೂಸ್ ಮಾಡಿ ಒಳಗಡೆ ಕರೆಕ್ಟಾಗಿ ಹಾಕ್ತೀನಿ. ಈಗ ಇಲ್ಲಿ ನಾನು ಸ್ವಿಚ್ ಕನೆಕ್ಷನ್ ಇಲ್ಲ, ಯಾಕಂದರೆ ಸ್ವಿಚ್ ಆಲ್ರೆಡಿ ಹೋಗ್ಬಿಟ್ಟಿದೆ. ಇದು ಮೋಲ್ಡೆಡ್ ಆಗಿರೋದ್ರಿಂದ ಎಲ್ಲನೂ ಬಿಸಾಕಬೇಕಾಗುತ್ತೆ. ಸೊ ಅದಕ್ಕೆ ಇದನ್ನು ರೀಯೂಸ್ ಮಾಡ್ತಿದ್ದೀನಿ. ಸ್ವಿಚ್ ಕನೆಕ್ಷನ್ ಇರೋದಿಲ್ಲ, ಹಾಗೆ ಸ್ವಿಚ್ಗಿಲ್ದೇ ಮತ್ತು ಇಂಡಿಕೇಟರ್ ಕೂಡ ಹೋಗ್ಬಿಟ್ಟಿದೆ. ಸೊ ಇದು ಹಳೆಯದು, ಈಗ ಕೂಡ ಸುಟ್ಟೋಗಿದೆ. ಬಿಸಾಕಿ ಹೊಸದು ಹಾಕ್ತಿದ್ದೀನಿ. ಈಗ ಕನೆಕ್ಷನ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀನಿ. ಶಾರ್ಟಾಗಿ ಹಾಕ್ತಿದ್ದೀನಿ, ಚೆಕ್ ಮಾಡೋಣ ಅಂತ ಒಂದ್ಸಲ ಕರೆಂಟ್ ಪಾಸ್ ಆಗ್ತಿದ್ದೀನಿ ಅಂತ. ಟೆಸ್ಟರು, ವೋಲ್ಟೇಜ್ ಟೆಸ್ಟರು. ಇದು ನ್ಯೂಟ್ರಲ್ಲಿ ಕರೆಂಟ್ ಪಾಸ್ ಆಗಲ್ಲ. ನೋಡಿ ಕರೆಂಟ್ ಪಾಸ್ ಆಗ್ತದೆ ಕರೆಕ್ಟಾಗಿ.
ಕರೆಕ್ಟಾಗಿದೆಯಲ್ಲ, ಎಲ್ಲ ಕನೆಕ್ಷನ್ಸು ಕರೆಕ್ಟ್ ಇದೆ. ನಾನು ಚೆಕ್ ಮಾಡ್ತೀನಿ ಕರೆಕ್ಟಾಗಿ, ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಇದು ನ್ಯೂಟ್ರಲ್ಲು. ಸೊ ನೋಡಿ, ಕರೆಂಟ್ ಪಾಸ್ ಇದೆಯಲ್ಲ, ಕರೆಂಟ್ ಪಾಸ್ ಆಗ್ತದೆ ಅಂದರೆ ಈ ಸಾಕೆಟ್ ಕರೆಕ್ಟ್ ಇದೆ, ಎಲ್ಲ ಕೆಲಸ ಮಾಡ್ತಿದೆ ಅಂತ. ಎಲ್ಲ ಕನೆಕ್ಷನ್ನು ಕರೆಕ್ಟಾಗಿದೆ. ಇದನ್ನು ಇನ್ನು ಫಿಟ್ ಮಾಡೋದಷ್ಟೇ. ಫಿಟ್ ಮಾಡಿ ಚೆಕ್ ಮಾಡೋಣ. ರೆಡಿ ಆಗಿದೆ, ಈಗ ಚೆಕ್ ಮಾಡೋಣ. ಕರೆಂಟ್ ಬರ್ತಿದೆ ನೋಡಿ. ಸೊ ಸಾಕೆಟ್ ಕರೆಕ್ಟ್ ಆಗಿದೆ, ಇದನ್ನು ರಿಮೂವ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಏನಾದರೂ ನಿಮಗೆ ಮಾಡೋ ಟೈಮಲ್ಲಿ ಏನಾದರೂ ರಿಪೇರಿ ಮಾಡೋ ಟೈಮಲ್ಲಿ ಆದರೂ ಡೌಟ್ ಬಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಫ್ಯಾಮಿಲೀಸ್ಗೆ ಹೆಲ್ಪ್ ಮಾಡಿ, ಶೇರ್ ಮಾಡಿ.